ಫೈಜಾ ಖಾನ್. ನಾನು 7ನೇ ತರಗತಿಯ ಕಕ್ಕುನ್ ಶಾಲೆಯ ವಿದ್ಯಾರ್ಥಿನಿ. ನಿಮ್ಗೆಲ್ಲರಿಗೂ ಕಥೆಯಿಂದ ಅಷ್ಟ ಅಲ್ವಾ? ನಾನು ಒಂದು ಕತೆ ಹೇಳುತ್ತೇನೆ, ಕೇಳ್ತೀರಾ? ಸರಿ, ಕೇಳೋಣ. ಒಂದು ದೊಡ್ಡ ರಾಜನ ಆಸ್ಥಾನ. ಅದರಲ್ಲಿ ಒಬ್ಬ ರಾಜ ಇದ್ದ. ಅವನಿಗೆ 3 ಮಂತ್ರಿಗಳಿದ್ದರು. ಅದರಲ್ಲಿ ಕೆಲವರು ಒಳ್ಳೆಯದವರು, ಇನ್ನು ಕೆಲವು ಕುತಂತ್ರಿಗಳು. ಯಾರು ಹೇಗೆ ಎನ್ನುವುದು ರಾಜನ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಅದಕ್ಕೆ ಒಂದು ದಿನ 3 ಜನರ ಕೈಯಲ್ಲಿ ಒಂದೊಂದು ಚೀಲವನ್ನು ಕೊಡ್ತಾರೆ. ನೀವು ಕಾಡಿಗೆ ಹೋಗಿ ಒಳ್ಳೆ ಒಳ್ಳೆ ಹಣ್ಣುಗಳನ್ನು ಆರಿಸಿ ಕೊಯ್ದು ಚೀಲದಲ್ಲಿ ತುಂಬಿಸಿಕೊಂಡು ತರಬೇಕು ಎಂದು ಹೇಳುತ್ತಾರೆ. ಸರಿ ಅಂತ 3 ಮಂತ್ರಿಗಳು ಕಾಡಿಗೆ ಹೋಗುತ್ತಾರೆ. ಮೊದಲನೆಯವನು ತುಂಬಾ ಪ್ರಾಮಾಣಿಕವಾಗಿ, ರಾಜರು ಹೇಳಿದ್ದಾರೆ ಒಳ್ಳೆ ಒಳ್ಳೆ ಹಣ್ಣುಗಳನ್ನು ಆರಿಸಿ ಕೊಯ್ದು ತರಬೇಕು ಎಂದು ಯೋಚಿಸಿ ಅವನು ಕಷ್ಟಪಟ್ಟು ಒಳ್ಳೆ ಹಣ್ಣನ್ನು ಆರಿಸಿ ಕೊಯ್ದು ತನ್ನ ಚೀಲದಲ್ಲಿ ತುಂಬಿಸಿಕೊಳ್ಳುತ್ತಾನೆ. ಎರಡನೆಯವನು ತನ್ನ ಕುತಂತ್ರ ಬುದ್ಧಿಯನ್ನು ಸ್ವಲ್ಪನೇ ಉಪಯೋಗಿಸುತ್ತಾನೆ. ರಾಜರು ಅಲ್ಲಿ ಪೂರ್ತಿ ನೋಡುತ್ತಾರಾ ಅಂತ ಕೊಳೆತ ಹಣ್ಣುಗಳನ್ನು ಹಕ್ಕಿ ತಿಂದು ಹಾಳಾಗಿರೋ ಹಣ್ಣುಗಳ ಹಾಗೂ ಮೇಲೆ ಮಾತ್ರ ಒಳ್ಳೆ ಹಣ್ಣುಗಳನ್ನು ತುಂಬಿಸಿಕೊಳ್ಳುತ್ತಾನೆ. ಮೂರನೆಯವನು ಹೇಳುತ್ತೀರಾ, ತುಂಬಾ ಸೋಮಾರಿ ಮತ್ತೆ ಕುತಂತ್ರ. ರಾಜರು ಅಲ್ಲಿ ಬಿಚ್ಚಿ ನೋಡುತ್ತಾರಾ ಅಂತ ಕಸ, ಕಡ್ಡಿ, ಮುಳ್ಳುಗಳನ್ನು ತನ್ನ ಚೀಲದಲ್ಲಿ ತುಂಬಿಸಿಕೊಳ್ಳುತ್ತಾನೆ. 3 ಮಂತ್ರಿಗಳು ತಮ್ಮ ಚೀಲವನ್ನು ಹೊತ್ತುಕೊಂಡು ಆ ಸ್ಥಾನಕ್ಕೆ ಬಂದರು. ರಾಜನ ಮುಂದೆ ಇಡುತ್ತಾರೆ. ರಾಜ ಕುತಂತ್ರಿಗಳಿಗೆ ಒಂದು ಪಾಠ ಕಲಿಸಬೇಕು ಅಂತ ಸೇವಕರನ್ನು ಕರೆದು, ನೋಡಿ, ಈ 3 ಮಂತ್ರಿಗಳಿಗೆ ನೀವು ಒಂದೊಂದು ಬೇರೆ ಬೇರೆ ಕೋಣೆಯಲ್ಲಿ ಹಾಕಿ ಅವರ ತಂದ ಚೀಲವನ್ನು ಅವರ ಜೊತೆ ಇಡಿ. ನೀವು ಊಟವನ್ನು ಕೊಡಬೇಡಿ. ಅವರ ತಂದ ಹಣ್ಣಲ್ಲಿ ಅವರ ಹೊಟ್ಟೆ ತುಂಬಿಸಿಕೊಳ್ಳಲಿ ಅಂತ ಹೇಳುತ್ತಾನೆ. ಸರಿ ಅಂತ ಸೇವಕರು ಹಾಗೇ ಮಾಡ್ತಾರೆ. ಅದರಲ್ಲಿ ತುಂಬಾ ಪ್ರಾಮಾಣಿಕವಾಗಿ ಒಳ್ಳೆ ಹಣ್ಣನ್ನು ಆರಿಸಿಕೊಂಡು ಬಂದವನು ಅದನ್ನು ತಿನ್ನು ಹೊಟ್ಟೆ ತುಂಬಿಸಿಕೊಂಡು ಹೊರಗಡೆ ಬರುತ್ತಾನೆ. ಒಳ್ಳೆದ ಹಣ್ಣುಗಳನ್ನು ತಂದು ಅದನ್ನು ತಿನ್ನು ಹೋಗಿಯಾಗಿ ಹೊರಗಡೆ ಬರುತ್ತಾನೆ. ಬರೀ ಕಸ, ಕಡ್ಡಿ, ಮುಳ್ಳುಗಳನ್ನು ತಂದವನು ಅದನ್ನು ತಿನ್ನುವುದಕ್ಕೆ ಆಗದೆ ಹೊಟ್ಟೆ ಹಸಿವಿನಿಂದ ನಿದ್ರಾಣನಾಗಿ ಹೊರಗಡೆ ಬರುತ್ತಾನೆ. ಈ ಕಥೆಯ ನೀತಿ ಏನೆಂದರೆ, ಒಳ್ಳೆ ಕೆಲಸಕ್ಕೆ ಒಳ್ಳೆ ಪ್ರತಿಫಲ, ಕೆಟ್ಟ ಕೆಲಸಕ್ಕೆ ಕೆಟ್ಟ ಪ್ರತಿಫಲ. ಧನ್ಯವಾದಗಳು.